ಸೊ ವೀಕ್ಷಕರೇ, ಇವತ್ತು ನೆಲಮಂಗಲದಲ್ಲಿ ಬೀದಿ ಬದಿ ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಹ ಜಾಗಗಳನ್ನು ತೆರವು ಮಾಡುವಂಥ ಕೆಲಸಕ್ಕೆ ಇವತ್ತು ನೆಲಮಂಗಲ ನಗರಸಭೆ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಆದರೆ ಇಲ್ಲಿ ಸಾಕಷ್ಟು ಜನ ಏನು ಅಂಗಡಿ ಮಳಿಗೆಗಳನ್ನು ಇಟ್ಕೊಂಡಿದ್ದಾರೆ, ಅವರ ಒಂದು ಅಹವಾಲು ಏನು ಅಂತ ಹೇಳಿದ್ರೆ, ಅವೈಜ್ಞಾನಿಕವಾಗಿ ಮಾಡಿದಂತಹ ಕಾಮಗಾರಿಗಳಿಗೆ ಇಲ್ಲಿ ಇದರ ನೇರ ಹೊಣೆಗಾರಿಕೆಯನ್ನು ಯಾರು ಹೊರ್ತಾರೆ? ನಮ್ಮ ಅಂಗಡಿಗಳಿಗೆ ಬರುವಂತಹ ಗ್ರಾಹಕರು ಹೇಗೆ ಬರ್ತಾರೆ? ಯಾಕಂತ ಹೇಳಿದ್ರೆ ನಗರಸಭೆಯಿಂದ ಮಾಡಿದಂತಹ ಏನು ಒಂದು ಮೋರಿ ಇದೆ, ಅದು PWD ಇಲಾಖೆಯವರು ಮಾಡಿದ್ರು ಅಥವಾ ನಗರಸಭೆ ಮಾಡಿದ್ರು, ಯಾರು ಮಾಡಿದ್ರು, ಬಟ್ ಮೋರಿ ಅಂತ ಮಾಡಿದ್ಮೇಲೆ UDDನ ಅದು ಹೈಟಾಗಿ ಮಾಡಿದ್ದಾರೆ. ಸೊ ಜನ ಬರುವಂಥವ್ರು ಹೇಗೆ ಬರ್ತಾರೆ, ಇದನ್ನು ಹೊಡೆದಾಕ್ಬಿಟ್ರೆ ಅನ್ನೋಂಥ ಪ್ರಶ್ನೆಯನ್ನು ಕಾಡ್ತಾ ಇರೋದು. ಈಗ ತಾವು ನೋಡ್ತಾ ಇದ್ದೀರಾ, ಇಲ್ಲಿ ಇದು ರಸ್ತೆಯಿಂದ ಇದು ಹೈಟ್ ಆಗಿರುವಂಥ ಜಾಗ. ಈ ಒಂದು ಹೈಟ್ ಆಗಿರುವಂಥ ಜಾಗಕ್ಕೆ ಇಂತಹ ಒಂದು ಮೆಟ್ಟಲ್ಗಳನ್ನು ಹಾಕೋದ್ರ ಮುಖಾಂತರ ಅಂಗಡಿಯ ಮಾಲೀಕರು ಆ ಅಂಗಡಿಗೆ ಬರುವಂಥ ಗ್ರಾಹಕರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಇವತ್ತು ಅಧಿಕಾರಿಗಳು ತೆರವು ಕಾರ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಇದನ್ನೆಲ್ಲ ತೆರವಾಗಿ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸಾಕಷ್ಟು ಆರೋಪ ಮಾಡ್ತಾ ಇದ್ದೀರಾ, ಈ ಒಂದು ಜಾಗ ಏನಿದೆ ಮೋರಿದು ಹೈಟ್ ಮಾಡಿದ್ದೀರಾ, ಆಮೇಲೆ ರೋಡ್ ತುಂಬ ಕೆಳಗಡೆ ಇದೆ, ನಮ್ಮ ಬಿಲ್ಡಿಂಗ್ ಅಲ್ಲಿದೆ. ಸೊ ನಾವು ಸಹ ಅಂಗಡಿ ಮಾಲೀಕರಿಗೆ ಬಾಡಿಗೆ ಕಟ್ತಾ ಇದ್ದೀವಿ, ನಮ್ಮ ಅಂಗಡಿನಲ್ಲಿ ಆಗುವಂಥ ಎಲ್ಲ ವ್ಯವಹಾರಗಳಿಗೂ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ತಾ ಇದ್ದೀವಿ. ಆದರೆ ನಮ್ಮ ಮೇಲೆ ಈ ರೀತಿಯಾದಂಥ ಒಂದು ಒತ್ತಡವನ್ನು ತಂದು ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡ್ತಾ ಇದ್ರಲ್ಲ, ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ನಿಮ್ಮದು ಅಲ್ವಾ? ಸೊ ಈಗ ಏನು ಮಾಡ್ಬೇಕು ಸರ್? ಇದು ಫಸ್ಟ್ ಅವರು ಇದನ್ನ ವೈಜ್ಞಾನಿಕವಾಗಿ ಮಾಡಬೇಕು. ವೈಜ್ಞಾನಿಕ ಇರೋದನ್ನ ವೈಜ್ಞಾನಿಕ ಮಾಡಿ ಆಮೇಲೆ ಇದನ್ನು ತೆರವು ಮಾಡಬೇಕು, ಇದೆಲ್ಲ ತೆಗಿಬೇಕು ಮೆಟ್ಲನ್ನ. ಅಲ್ಲ, ಈಗ ಆಲ್ರೆಡಿ ಅವ್ರು ಕಾಮಗಾರಿ ಮಾಡ್ಬಿಟ್ಟಿದಾರಲ್ಲ, ಅದು ಹೈಟ್ ಆಗ್ಬಿಟ್ಟಿದೆಯಲ್ಲ, ಸುಮಾರು ಹೆಚ್ಚು ಕಮ್ಮಿ ಅವ್ರ ಖರ್ಚಲ್ಲಿ ಅದನ್ನ ಮಾಡ್ಬೇಕಲ್ವಾ? ಅವ್ರು ಮಾಡಿರೋ ಕೆಲಸ ಯಾರು ಮಾಡ್ಬೇಕು? ನಾವು ಮಾಡೋಕ್ಕಾಗತ್ತಾ? ಅದನ್ನ ಯಾರು ಮಾಡ್ಬೇಕಾದ? ಸರ್ಪರ್ಸ್ ನೋಡಿ, ಈಗ ನಮ್ಮ ಅಂಗಡಿಯಲ್ಲಿ ನೋಡಿ ಡೌನ್ ಇದೆ ಅಲ್ವಾ, ನೋಡಿ ಅಲ್ಲಿ ಡೌನ್ ಇದೆ, ನಾವು ಡೌನ್ಗೆ ಮಾಡಿರೋದು ಅದು ಲೆವೆಲ್ ಮಾಡ್ಕೊಂಡಿದ್ದೀವಿ. ಇದು ಮಾಡಿರೋದು ಅವಿಜ್ಞಾನಿಕ ಕೆಲಸ ಮಾಡಿರೋದು ಯಾರು? ನಾವು. ಸರ್ಕಾರ ಮಾಡಿರೋದು ಸರ್ಕಾರದವ್ರು ಅವರೇ ಅದನ್ನ ಕ್ಲಿಯರ್ ಮಾಡಿ ನಮಗೆ ಇದನ್ನ ತೆಗಿಬೇಕು, ಈ ಮೆಟ್ಲು ತೆಗಿಬೇಕು. ಇಲ್ಲ ಜನ ಬರೋಕ್ಕಾಗಲ್ಲ, ಬೀಳ್ತಾರೆ, ವಯಸ್ಸಾದವರು ಅಂಗಡಿ ಬರೋಲ್ಲ, ಹೆಂಗೆ ಬರಬೇಕು? ಅಲ್ಲ, ಇಂಥ ಸಾಕಷ್ಟು ಅಹವಾಲುಗಳು ಈಗಾಗಲೇ ಸಾಕಷ್ಟು ಅಂಗಡಿಗಳು ತೆರವು ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಧ್ವನಿಯನ್ನು ಎತ್ತಿದ್ರು. ಆದರೂ ಕೂಡ ಅವರ ಧ್ವನಿಗೆ ಲೆಕ್ಕಿಸದೆ ಇವತ್ತು ಅವ್ರ ತೆರವು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದಾರೆ, ಎದುರುಗಡೆ ಎಲ್ಲ ಕಿತ್ತಾಕೊಂಡು ಬರ್ತಾ ಇದ್ದಾರೆ. ಆದರೆ ಎಲ್ಲರಿಗೂ ಆ ಒಂದು ನ್ಯಾಯ, ನಿಮಗೆ ಈ ಒಂದು ನ್ಯಾಯ ಅನ್ನೋದೇ ಅಧಿಕಾರಿಗಳು ಒಪ್ಪೋದಿಲ್ಲ. ಅವರಿಗೆ ಯಾವ ರೀತಿ ತೆರವು ಮಾಡಿದ್ದಾರೆ ಅದೇ ರೀತಿಯಾಗಿ ನಿಮ್ಮ ಅಂಗಡಿ ಮುಂದೆ ಇರೋದನ್ನು ತೆರವು ಮಾಡೇ ಮಾಡ್ತೀವಿ ಅನ್ನುವಂಥ ಒಂದು ದೃಢವಾದ ನಿರ್ಧಾರವನ್ನು ಮಾಡಿಕೊಂಡು ಪೊಲೀಸ್ ಇಲಾಖೆಯ ಒಂದು ಸಹಯೋಗದಲ್ಲಿ ಈ ಒಂದು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಹೇಗೆ ತಡಿತೀರಾ? ಹೇಗೆ ತಡೆ ಸರ್? ಈಗ ನಿಮ್ಮಂಥವರೆಲ್ಲ ಇದನ್ನ ಪ್ರೆಸ್ ನ್ಯೂಸ್ ಎಲ್ಲ ಮಾಡಿದ್ರೆ ಅದು ಒಳ್ಳೇದಾಗುತ್ತೆ, ಒಂದು ಜನಗಳಿಗೆ ಒಳ್ಳೇದಾಗುತ್ತೆ ಇದು ಮಾಡಿದ್ರೆ. ಅಲ್ಲ, ಇವಾಗ ಈ ತೆರವು ಕಾರ್ಯಾಚರಣೆ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದ್ರಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ, ಪಾದಚಾರಿಗಳ ಹಿತದೃಷ್ಟಿಯಿಂದ ಮಾಡ್ತಿರುವಂಥದ್ದು. ಈಗ ಪಾದಚಾರಿಗೆ ಏನು ತೊಂದರೆ ಆಗಿಲ್ವಲ್ಲ, ಅದು ತೊಂದರೆ ಆಗುತ್ತೆ ಅಂದ್ರೆ ಇದನ್ನ ಅವರು ರೆಡಿ ಮಾಡ್ಬೇಕಲ್ಲ. ಈಗ ಇದನ್ನ ಯಾರು ಮಾಡ್ಬೇಕು? ರೆಡಿ ಮಾಡ್ಬೇಕಾದ್ರೆ ಯಾರು? ನಾವು ರೆಡಿ ಮಾಡ್ಬೇಕಾ, ಅವ್ರು ರೆಡಿ ಮಾಡ್ಬೇಕಾ? ಸಂಬಂಧಪಟ್ಟ ಇಲಾಖೆ ಏನಿದೆ ಅವ್ರು ರೆಡಿ ಮಾಡಿಸಿ ಆಮೇಲೆ ಇದು ತೆರವು ಮಾಡ್ಬೇಕು ಅವರು, ಅಲ್ವಾ? ಈಗ ನೀವು ಹೇಳೋ ಪ್ರಕಾರ ನಮ್ಮ ಬಿಸ್ನೆಸ್ಗೆ ಬರುವಂತ ಗ್ರಾಹಕರಿಗೆ ತೊಂದರೆ ಆಗುತ್ತೆ, ಮಾಡೋದ್ರಿಂದ ತೊಂದರೆ ಆಗುತ್ತೆ. ಈಗ ಹೆಂಗೆತ್ತಾರೆ ಹೇಳಿ, ನೋಡಿ ಅದೇ ನೋಡ್ತಾ ಇದ್ರಲ್ಲ, ಹೆಂಗೆತ್ತಾರೆ? ಒಂದೂವರೆ ಅಡಿ ಇದೆ ಅದು, ಹೆಂಗೆ ಜನ ಹತ್ಬತ್ತಾರೆ ಹೇಳಿ ಅದನ್ನ? ಇವ್ರು ಮಾಡಿರೋ ಕೆಲಸ ಏನೋ ಇದು ವೈಜ್ಞಾನಿಕ ಕೆಲಸ ಮಾಡಿದ್ದಾರೆ. ಫಸ್ಟ್ ಅವ್ರು ನೋಟಿಸ್ ಕೊಟ್ಟು ಎಲ್ಲ ಮಾಡ್ಬೇಕಿತ್ತು, ಹೇಳ್ಬೇಕಲ್ವಾ? ಅದು ಮಾಡಿಲ್ಲ. ಇವ್ರು ಆ ಕಡೆ ಎಲ್ಲ ಅವರೇ ಮಾಡ್ಕೊಂಡಿದ್ದಾರಲ್ಲ, ಕಟ್ ಮಾಡಿ ಅವರೇ ಮಾಡ್ಕೊಂಡಿದ್ದಾರೆ, ಅಂಗಡಿ ಮುಂದೆ ಅವ್ರು ಮಾಡ್ಕೊಂಡಿದ್ದಾರೆ. ಅದನ್ನ ಒಂದು ಮಾಡ್ಬೇಕು ಸರ್, ಅದನ್ನ ಇಲ್ಲಾಂದ್ರೆ ಭಾಳ ಕಷ್ಟ ಆಗುತ್ತಿದಲ್ಲ. ಜನ ಬರೋ ಗ್ರಾಹಕರು ಅಂಗಡಿಗೆ ಹೆಂಗೆ ಬರ್ತಾರೆ ಹೇಳಿ, ಅಲ್ವಾ? ಹಂಗೆ ಮಾಡೋರೆಲ್ಲ ಫುಟ್ಪಾತ್ ಎಲ್ಲ ಫುಲ್ ಎತ್ತಿಸ್ಬೇಕು. ಫುಟ್ಪಾತ್ ನೋಡಿ, ಜನ ಫುಟ್ಪಾತ್ ಜನ ಅಲ್ಲಿ ಫುಟ್ಪಾತಲ್ಲಿ ಅಂಗಡಿ ಇಕ್ಕಂತಾರೆ. ಈಗ ನಾವೆಲ್ಲ ಫುಟ್ಪಾತಲ್ಲಿ ಅಂಗಡಿ ಯಾರು ಇಕ್ಕಿಲ್ವಲ್ಲ ಸರ್. ನೋಡಿ, ಒಂದು ವೀಕ್ಷಕರೇ, ಒಂದು ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಫುಟ್ಪಾತ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಸಾರ್ವಜನಿಕರಲ್ಲಿ ಸಾಕಷ್ಟು ಗೊಂದಲ ಆಗಿರುವಂಥದ್ದು ಈ ಫುಟ್ಪಾತ್ ತೆರವು ಏನು ಅನ್ನೋದು. ಕರೆಕ್ಟಾಗಿ ಅಧಿಕಾರಿಗಳು ಅವ್ರಿಗೆ ಹೇಳ್ತಾ ಇಲ್ಲ ಏನು ಅಂತ ಅಂದ್ಬಿಟ್ಟು. ಫುಟ್ಪಾತ್ ತೆರವು ಮಾಡೋದು ಅಂತ ಹೇಳಿದ್ರೆ ಯಾರು ಬೀದಿ ಬದಿ ಅಂದ್ರೆ ಫುಟ್ಪಾತ್ಗಳ ಮೇಲೆ ವ್ಯಾಪಾರ ಮಾಡ್ತಾರೋ ಅಲ್ಲಲ್ಲ ಸರ್. ಈಗ ತೆರವು ಮಾಡ್ತಾ ಇದಾರಲ್ವಾ, ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅಲ್ವಾ, ಯಾರಿಗೆ ಏನಕ್ಕೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಈಗ ಯಾರು ಫುಟ್ಪಾತ್ಗಳ ಮೇಲೆ ಅತಿಕ್ರಮವಾಗಿ ಪರ್ಮನೆಂಟ್ ಆಗಿ ಜಾಗ ನಂದು ಅಂತ ಹೇಳ್ಬಿಟ್ಟು ಯಾರು ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ, ಆ ಫುಟ್ಪಾತ್ ಮೇಲೆ ಯಾರು ಚಾವಣಿಗಳನ್ನ ಹಾಕೊಂಡು ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅಂತಹ ವ್ಯಕ್ತಿಗಳನ್ನ ತೆರವು ಮಾಡಿಸ್ಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಆದೇಶ ಇರುವಂತದ್ದು. ನಿಜವಾದ ಬೀದಿ ಬದಿ ವ್ಯಾಪಾರಿಗಳು ಯಾರು ಗೊತ್ತಾ? ಗಾಡಿಗಳ ಮೇಲೆ ತರಕಾರಿಗಳನ್ನ ಅಥವಾ ಸಂಬಂಧಪಟ್ಟ ಕೆಲವು ವಸ್ತುಗಳನ್ನ ಹಾಕೊಂಡು ಬೀದಿಗಳಲ್ಲಿ ಗಾಡಿಗಳ ಮುಖಾಂತರ ವ್ಯಾಪಾರ ಮಾಡ್ತಾರಲ್ಲ, ಅವರು ನಿಜವಾದ ಬೀದಿ ಬದಿ ವ್ಯಾಪಾರಿಗಳು. ಆಮೇಲೆ ಬೆಳಗಿನ ಸಂದರ್ಭದಲ್ಲಿ ಸುಮಾರು ಒಂದು 3 ಅವರ್ 4 ಅವರ್ ಬಂದು ವ್ಯಾಪಾರ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗಿ ಸಂಜೆ ವೇಳೆಗೆ ಬಂದು ಒಂದು 3 ಅವರ್ 4 ಅವರ್ ವ್ಯಾಪಾರ ಮಾಡ್ತಾರಲ್ಲ, ಇವರು ನಿಜವಾದ ಬೀದಿ ಬದಿ ವ್ಯಾಪಾರಿಗಳು. ಇವರಿಗೆ ತೊಂದರೆ ಕೊಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿರೋದು ಯಾರು ಪರ್ಮನೆಂಟ್ ಆಗಿ ಜಾಗಗಳನ್ನ ಒತ್ತುವರಿ ಮಾಡಿಕೊಂಡು ಫುಟ್ಪಾತ್ ಮೇಲೆ ಯಾರು ಕೂತಿದ್ದಾರೆ ಅಂತವ್ರನ್ನ ತೆರವು ಮಾಡೋದಕ್ಕೆ
ಸುಪ್ರೀಂ ಕೋರ್ಟ್ ಆದೇಶ ಮಾಡಿರುವಂಥದ್ದು. ಆದರೆ ಇದನ್ನೆಲ್ಲದಕ್ಕೂ ಮೀರಿ ನಗರಸಭೆ ಅಧಿಕಾರಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ತೆರವು ಕಾರ್ಯಕ್ಕೆ ಮುಂದಾಗಿರೋದು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸುವಂಥ ಕೆಲಸ ಆಗಿದೆ. ಬಹುತೇಕ ಸಾರ್ವಜನಿಕರು ಅಧಿಕಾರಿಗಳ ಮೇಲೆ ಮುಗಿಬೀಳುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ, ನ್ಯಾಯವನ್ನು ಕೇಳ್ತಾ ಇದ್ದಾರೆ. ಆದರೆ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಅಧಿಕಾರಿಗಳು ಮಾತ್ರ ಸರಿಯಾದ ಉತ್ತರವನ್ನು ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅನ್ನೋದನ್ನ ಹೇಳ್ತಾ ಇಲ್ಲ, ಆದೇಶ ಪ್ರತಿಯನ್ನು ಅವರಿಗೆ ನೀಡ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಗೊಂದಲಕ್ಕೆ ಈಡಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಬೀದಿ ಬದಿ ವ್ಯಾಪಾರದ ಒಂದು ತಿರುವು ಯಾವ ರೀತಿ ಪಡ್ಕೊಳ್ಳುತ್ತೆ, ನಿಜವಾದ ಬೀದಿ ಬದಿ ವ್ಯಾಪಾರಿಗಳಿಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ, ನೆಲಮಂಗಲ.